ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನಾನು ವ್ರತವನ್ನು ಅಂತ್ಯ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಒಂದು ಈ ಋತುವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಯಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನಾನು ವ್ರತವನ್ನು ಅಂತ್ಯ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಒಂದು ಈ ಋತುವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಯಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನಾನು ವ್ರತವನ್ನು ಅಂತ್ಯ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಒಂದು ಈ ಋತುವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಯಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನಾನು ವ್ರತವನ್ನು ಅಂತ್ಯ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಒಂದು ಈ ಋತುವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಯಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ನಾನು ವ್ರತವನ್ನು ಅಂತ್ಯ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ,
ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಈ ವೃತವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಗಿ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ, ಊಟ ಮಾಡ್ತಾಯಿದ್ದೀನಿ, ನಾನು ವ್ರತವನ್ನು ಅಂತ್ಯ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ, ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಈ ವೃತವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಗಿ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ, ಊಟ ಮಾಡ್ತಾಯಿದ್ದೀನಿ, ನಾನು ವ್ರತವನ್ನು ಅಂತ್ಯ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ, ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಈ ವೃತವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಗಿ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುದ್ದೆ ಸಾರನ್ನ ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ, ಊಟ ಮಾಡ್ತಾಯಿದ್ದೀನಿ, ನಾನು ವ್ರತವನ್ನು ಅಂತ್ಯ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮಾನವೀಯತೆಯ ಬದುಕಿನಲ್ಲಿ ಹಲವಾರು ಸವಾಲುಗಳು ಬರಲಿಕ್ಕೆ, ಬಂದಂಥ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ, ಊರಿನ ಕ್ಷೇಮಾಭಿವೃದ್ಧಿಗೆ, ಚಾಮುಂಡಿ ದೇವಿಯ ಆಶೀರ್ವಾದಕ್ಕೆ ಇವತ್ತೇನು 9 ನವಗ್ರಹಗಳು ಶಿಲ್ಪ ವೃತ್ತಿಯಿಂದ ಹಿಡಿದು ಇವತ್ತು ಮಹಾಗೌರಿಯಿಂದ ಹಿಡಿದು ಸಿದ್ಧಿ ದೇವರ ತನಕ 9 ದೇವರುಗಳು ಪೂಜೆ ಮಾಡೋದನ್ನು ಕೇಳಿದ್ದೇವೆ, ಓದಿದ್ದೇವೆ. ಅದರಂತೆ ಇವತ್ತು ನವರಾತ್ರಿ ದಿನ ಭಾಳಷ್ಟು ನಮ್ಮ ಮನೇಲಿ ಎಲ್ಲ ಪೂಜೆ ತಾಯಂದಿರು ಒಂದಿನ ಉಪವಾಸ ಮಾಡ್ತಿರ್ತಾರೆ. ಸೊ ನಾನು ಈಗ ಪ್ರಥಮ ಬಾರಿಗೆ 9 ದಿನಗಳನ್ನು ಉಪವಾಸವನ್ನು ಮಾಡಿ ಒಂದು ರೀತಿಯ ಒಂದು ಹೆಜ್ಜೆನ ಇವತ್ತು ಬಡವರ ಮನೆಯಲ್ಲಿ ಊಟ ಮಾಡಿ ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುಣಿಗಲ್ ತಾಲೂಕಲ್ಲಿ ದಲಿತರ ಮನೆಯಲ್ಲಿ ಊಟ ಹಾಕಿಕೊಟ್ಟು ನನಗೆ ಈ ವೃತವನ್ನು ಅಂತ್ಯಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರೋ ಜಯಮತಾಗಿ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.